ನಮಸ್ತೆ ಎಲ್ಲರಿಗೂ. ಸ್ನೇಹಿತರೆ, ಈ ದಿನ ಏನು ಪತಂಜಲಿ ಯೋಗ ಸೂತ್ರಗಳಿದೆ, ಅಷ್ಟಾಂಗ ಯೋಗ ಸೂತ್ರ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಇದರ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಪೂರ್ತಿ ವಿಡಿಯೋ ನೋಡಿ. ಈ ವಿಡಿಯೋ ಎಷ್ಟು ಉದ್ದ ಆಗುತ್ತೋ ಗೊತ್ತಿಲ್ಲ, ಹೇಳೋದಕ್ಕೆ ಶುರು ಮಾಡ್ತೀನಿ. ನಿಮ್ಗೆ ಎಲ್ಲೂ ಹೊರಗಡೆ ನೀವು ಎಲ್ಲಿ ಪುಸ್ತಕದಲ್ಲಿ ಓದೋದ್ರು ಅಥವಾ ಎಲ್ಲಗಡೆ ಹೊರಗಡೆ ಯಾರನ್ನು ಕೇಳಿದ್ರು ಇಷ್ಟು ಕ್ಲಿಯರ್ ಆಗಿ ಇಷ್ಟು ನಿಮ್ಗೆ ಅರ್ಥ ಆಗೋ ಥರ ಏನು ಎಲ್ಲರಿಗೂ ಅರ್ಥ ಆಗೋ ರೀತಿ ತಿಳಿಸ್ಕೊಟ್ರೆ ಸಾಧ್ಯ ಇಲ್ಲ. ಎಲ್ಲ ತಿಳಿದಿರೋರು ತಿಳಿದೇ ಇರೋರಿಗೆ ತಿಳಿಯಾದಾಗಿ ಹೇಳ್ಕೊಟ್ಟು ನಾವ್ ಯಾರು ಸಹ ಸಾಮಾನ್ಯರು ಇದನ್ನ ತಿಳ್ಕೊಳಕ್ಕೆ ಹೋಗ್ಬಾರ್ದು. ಆ ಪರಿಸ್ಥಿತಿ ತಂದಿಟ್ಟಿದ್ದಾರೆ ನೋಡಿ. ನಾವು ಹೊರಗಡೆ ಈ ಧ್ಯಾನ ಕಲಿಬೇಕು ಅಥವಾ ಯೋಗ ಕಲಿಬೇಕು ಅಂತ ಹೋದಾಗ ಈ ಏನು 8 ಮಾರ್ಗ ಇದೆ, ಈ 8 ಮಾರ್ಗನ ಇದು ಬಿಟ್ಟು ಬೇರೆ ಇನ್ಯಾವ ಮಾರ್ಗದಲ್ಲೂ ಹೇಳ್ಕೊಡೋದಿಲ್ಲ. ರಾಜಯೋಗ ಆಗ್ಬೋದು, ಹಠಯೋಗ ಆಗ್ಬೋದು, ಅಥವಾ ಕ್ರಿಯಾಯೋಗ ಆಗ್ಬೋದು, ಅಥವಾ ಸಿದ್ಧ ಯೋಗ ಆಗ್ಬೋದು, ಬೇರೆ ಬೇರೆ ಏನೆಲ್ಲ ಕುಂಡಲಿನಿ ಯೋಗ ಆಗ್ಬೋದು, ಏನೇನೆಲ್ಲ ನೀವು ಹೊರಗಡೆ ಕೇಳಿದೀರಾ ನೋಡಿದೀರಿ, ಎಲ್ಲ ಇದರಡಿನಲ್ಲೇ ಬರ್ತದೆ. ಈ 8 ಅಂಗಗಳಲ್ಲೇ ಬರ್ತದೆ. ಅದಾದಾಗ ಮಾತ್ರ ನಾವು ಏನ್ ತಪಸ್ವಿ ಆಯ್ತೀವೋ ಅಥವಾ ಧ್ಯಾನ ಅದೇನ್ ಮಾಡಕ್ ಶುರು ಮಾಡ್ತೀವೋ ಅದಕ್ಕೆ ನಾವು ನಮ್ಮನ್ನ ನಾವು ಅರ್ಪಿಸ್ಕೊಳ್ತೀವಿ. ನೋಡಿ, ಈ ಅಷ್ಟಾಂಗ ಯೋಗದಲ್ಲಿ ಮೊದಲನೇದು ಬರೋದು ಸ್ನೇಹಿತರೆ ಯಮ ಅಂತ. ಯಮ ಅಂತಂದ್ರೆ ಏನು ಅಂದ್ರೆ ಯಾವ್ದನ್ನು ಮಾಡಬಾರ್ದು ನಾವು ಅಂತ ತಿಳ್ಕೊಳ್ಳೋದು. ನೋಡಿ, ಯಮ ಅಂತಂದ್ರೆ ನಾವು ಏನ್ ಅನ್ಕಂತೀವಿ, ನಮ್ಮನ್ನ ಸತ್ತಾಗ ಕರ್ಕೊಂಡು ಹೋಗೋ ಯಮ ಅಂತಲ್ವಾ. ನೋಡಿ, ಅದೇ ತರನೇ ನಾವ್ ಏನ್ ಮಾಡಬಾರ್ದು ಮಾಡ್ತೀವೋ ಅವಾಗ ನಮ್ಮ ಕರ್ಮ ಅತಿ ಹೆಚ್ಚಾಗ್ತಾ ಇರ್ತದೆ, ನಮ್ಗೆ ಯಮ ಬಂದು ಕರ್ಕೊಂಡು ಹೋಯ್ತಾನೆ ಅಂತ ಅರ್ಥ. ಅದನ್ನೇ ನಾವು ಮಾಡಬಾರ್ದು. ಏನೆಲ್ಲ ಮಾಡಬಾರ್ದು ನೋಡಿ, ಸುಳ್ಳು ಹೇಳ್ಬಾರ್ದು, ಮೋಸ ಮಾಡಬಾರ್ದು, ಇನ್ನೊಬ್ಬರ ಮನೆ ಹಾಳು ಮಾಡಬಾರ್ದು, ದುಶ್ಚಟಕ್ಕೆ ಈ ದೇಹನ ದಾಸನಾಗಿ ಮಾಡಬಾರ್ದು, ನಮ್ಮ ಇಂದ್ರಿಯಗಳನ್ನ ನಮ್ಮ ಕಂಟ್ರೋಲ್ ಇಟ್ಕೊಬೇಕು. ಈ ರೀತಿ ಮತ್ತೆ ನಾವೇನು ಒತ್ತಡ ತಗೊಂತೀವಿ, ಮತ್ತೆ ಮೋಸ ಅನ್ಯಾಯ ಮಾಡ್ತೀವಿ, ಎಲ್ಲ ಪ್ರತಿಯೊಂದು ಯಾವ್ದು ಮಾಡಬಾರ್ದು, ಪ್ರಕೃತಿ ವಿರುದ್ಧವಾಗಿ ಏನೆಲ್ಲ ಮಾಡಬಾರ್ದು ಅದು ಮಾಡದೇ ಇರೋದೇ ಯಮ ಅಂತಂದ್ರೆ. ಮತ್ತೆ ನಿಯಮ, ಏನೆಲ್ಲ ನಿಯಮ ನೋಡಿ, ನಮ್ಮ ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಕೊಬೇಕು, ಸದಾ ಸಂತೋಷವಾಗಿರ್ಬೇಕು, ಸದಾ ಒಳ್ಳೇದನ್ನ ಮಾತಾಡ್ಬೇಕು, ಸದಾ ಎಲ್ಲರಿಗೂ ಒಳ್ಳೇದನ್ನೇ ಬಯಸ್ಬೇಕು. ನಂತರದಲ್ಲಿ ನಮ್ಮ ಏನು ಶೌಚ ಕರ್ಮ ಇದೆ, ದೇಹದ ಶುದ್ಧಿ ಆಗಿರ್ಬೋದು, ಇದನ್ನೆಲ್ಲ ಅನುಸರಿಸಿ ಒಳ್ಳೆ ಏನು ಒಂದು ಕೆಲಸ ನಾವೇನ್ ಮಾಡ್ತೀವಿ, ಒಂದು ಕೆಲಸ ಮಾಡಿ ಆ ಸಂಬಳದಿಂದ ಬರುವಂತ ದುಡ್ಡಲ್ಲಿ ನಾವು ಬದುಕಬೇಕು. ಸಾಲ ಮಾಡಬಾರ್ದು, ಸಾಲಕ್ಕೆ ಶುರುಟಿ ಹಾಕ್ಬಾರ್ದು, ಸಾಲ ಯಾರಿಗೂ ಕೊಡಬಾರ್ದು. ಇದನ್ನ ನಿಯಮ ಪಾಲಿಸ್ಬೇಕು. ಏನು ನಾನು ಹೇಳ್ತಾ ಇರೋದು, ತಪಸ್ವಿ ಆಗೋದಕ್ಕೆ, ಧ್ಯಾನ ಮಾಡೋದಕ್ಕೆ ಶುರು ಮಾಡಬೇಕಾಗಿರುವಂಥವ್ರು ಪಾಲಿಸ್ಬೇಕಾದಂಥ ನಿಯಮಗಳಿದು. ಸರಿನಾ? ಯಮ ನಿಯಮ ಆಯಿತು. ಈಗ ಆಸನ ಯಾವುದು? ಧ್ಯಾನ ಮಾಡೋದಕ್ಕೆ ಕುತ್ಕೊಳ್ಳೋದಕ್ಕೆ ಸಿದ್ಧಾಸನ, ಪದ್ಮಾಸನ, ಅರ್ಧ ಪದ್ಮಾಸನ, ಅಥವಾ ಸುಖಾಸನ, ಚಕಬಲ ಕುತ್ಕೊಂತೀವಿ, ಅಥವಾ ವಜ್ರಾಸನ. ಈ ರೀತಿ ಆಸನ ಕುತ್ಕೊಬೇಕಾದ್ರೆ ಈ ಆಸನಗಳು. ಪ್ರಾಣಾಯಾಮ ಅಂತ ನೆಕ್ಸ್ಟ್ ಬರ್ತದೆ ನೋಡಿ. ಈಗ ಏನ್ ಆಸನ ಬಂದು ಯೋಗಾಸನ ಮಾಡ್ತಾರಲ್ಲ, ಕೈ ಕಾಲು ತಿರ್ಚೋದು, ಬೇರೆ ಬೇರೆ ಭಂಗಿ, ಅದು ಬೇರೆ. ಅದಕ್ಕೆ ನಾವು ಟಚ್ ಮಾಡೋದು ಬೇಡ. ನಾನು ಹೇಳ್ತಾ ಇರೋದು ತಪಸ್ಸು ಕೂತ್ಕೊಳ್ಳೋರು, ಧ್ಯಾನ ಕೂತ್ಕೊಳ್ಳೋರು ಪಾಲಿಸ್ಬೇಕಾಗಿರೋ ನಿಯಮಗಳು. ನಂತರ ನೋಡಿ, ಈ ಪ್ರಾಣಾಯಾಮ ಬರ್ತದೆ. ಪ್ರಾಣಾಯಾಮದಲ್ಲಿ ಈ ಭಸ್ತ್ರಿಕಾ ಪ್ರಾಣಾಯಾಮ ಬರ್ತೀವಿ, ಅಥವಾ ನಾಡಿ ಶುದ್ಧಿ ಇರ್ತದೆ ನೋಡಿ. ಈ ಕಡೆ ಮೂಗಲ್ಲಿ ಎಡಗಡೆ ಮೂಗಿಂದ ಹೇಳ್ಕೊಂಡು ಬಲಗಡೆ ಮೂಗಲ್ಲಿ ಬಿಡೋದು, ಬಲಗಡೆ ಮೂಗಿಂದ ಹೇಳ್ಕೊಂಡು ಎಡಗಡೆ ಬಿಗೋದು, 8 ಸತಿ 10 ಸತಿ. ಉಸಿರಾಟ ಚೆನ್ನಾಗಿ ಆಡ್ಬೇಕಲ್ವಾ ಇದನ್ನ. ಅಥವಾ ಜೋರಾಗಿ ಬ್ರೀತಿಂಗ್ ಎಕ್ಸಸೈಸು, ಬೇಜಾನ್ ಟೆಕ್ನಿಕ್ ಇರ್ತದೆ. ಅದು ಗುರುಗಳ ಮುಖೇನ ಯೋಗ ಟೀಚರ್ ಅಥವಾ ನಿಮ್ಗೆ ಅಲ್ಲಿ ಉಪದೇಶ ತಗೊಂಡು ಪಾಲಿಸ್ತೀರಾ, ಅಲ್ಲಿ ಹೇಳ್ಕೊಟ್ಟಿರ್ತಾರೆ, ಅದನ್ನ ನೀವು ಮಾಡ್ಬೇಕು. ನೀವೇ ಸ್ವತಃ ಯಾವ್ದೋ ಯೂಟ್ಯೂಬಲ್ಲಿ ನೋಡೋ ಇನ್ನೊಂದು ನೋಡೋ ಅದನ್ನ ಮಾಡಕ್ ಹೋಗ್ಬಾರ್ದು. ಗುರುಗಳ ಮುಖೇನ ಅದನ್ನ ತಗೊಂಡು ಸ್ವೀಕಾರ ಮಾಡಿ ಅದು ಯಾವ ರೀತಿ ಮಾಡ್ಬೇಕು, ಯಾವ ರೀತಿ ಉಸಿರು ಎಳೆಯೋದು ಬಿಡೋದು ಎಲ್ಲ ಕರೆಕ್ಟಾಗಿ ಕಲ್ತಿ ಮಾಡಬೇಕು ಪ್ರಾಣಾಯಾಮ. ಮತ್ತೆ ನೋಡಿ, ಈ ಪ್ರತ್ಯಾಹಾರ ಅಂದ್ರೆ ನೋಡಿ, ನಮ್ಮ ಹೊರಗಡೆ ಜಗತ್ತಿನಲ್ಲಿ ಇಂದ್ರಿಯಗಳನ್ನೆಲ್ಲ ಅಲ್ದು ಬಿಡ್ತಾ ಇದೀವಿ. ಅಂದ್ರೆ ಹೊರಗಡೆ ಚಿಂತನೆ ಹೋಯ್ತಾ ಇದೆ, ಅದನ್ನೆಲ್ಲ ನಾವು ಒಳಗಡೆ ತಗೊಬೇಕು. ಒಳಗಡೆ ಅಂದ್ರೆ ನಮ್ಮ ಒಳಗೆ ತಿರುಗಿಸ್ಕೊಬೇಕು. ಚಿಂತನೆ ಆಚೆ ಹೋಗ್ತಾ ಇರೋದೆಲ್ಲ ನಮ್ಮ ಇಂದ್ರಿಯಗಳನ್ನ ನಮ್ಮ ಕಂಟ್ರೋಲ್ಗೆ ತರಬೇಕು. ನಮ್ಮ ಕಂಟ್ರೋಲ್ಗೆ ತಗೊಂಡಾಗ ನಮ್ಮ ಹಿಡಿತಕ್ಕೆ ನಮ್ಮ ದೇಹ ಬರ್ತದೆ. ಅಂದ್ರೆ ಬ್ರೀತಿಂಗ್ ಎಕ್ಸರ್ಸೈಸ್ ಎಲ್ಲ ಮಾಡಿ ಕುತ್ಕೊಂಡು ತಪಸ್ಸು ಶುರು ಮಾಡಿದಾಗ ನಮ್ಮ ಇಂದ್ರಿಯಗಳು ಆಚೆಗಡೆ ಹೋಗ್ತಾ ಇರೋ ಜಂಜಾಟನ್ನೆಲ್ಲ ಏಕಾಗ್ರತೆ ತಗೊಂಡು ಪ್ರತ್ಯಾಹಾರ ತಗೊಂಡು ನಾವು ಅದನ್ನು ಕುತ್ಕೊಬೇಕು. ನೆಕ್ಸ್ಟ್ ನಿಯಮ. ಏನು ನಿಯಮ ಅಂತಂದ್ರೆ ನೋಡಿ ಸ್ನೇಹಿತರೆ, ತುಂಬಾ ಸರಳ. ನಮ್ಮ ಏನು ಗುರುಗಳು ನಾವು ಇರ್ತಾರೆ, ನಮ್ಗೆ ನಮ್ಮ ದೇಹದಲ್ಲಿ ನಮ್ಮ ಏನು ಮನಸ್ಸಿರ್ತದೆ ಮತ್ತೆ ಬುದ್ಧಿ ಇರ್ತದೆ, ಅದನ್ನ ತೆಗೆದು ಮನಸ್ಸು ಯೋಚನೆ ಮಾಡಬಾರ್ದು. ಮನಸ್ಸು ಯೋಚನೆ ಮಾಡೋದು ನಿಲ್ಲಿಸ್ಬೇಕು. ಮನಸ್ಸು ಯೋಚನೆ ಮಾಡೋದಾಗ ನಿಂತಾಗೇನೆ ನಮ್ಗೆ ಈ ಸಮಾಧಿ ಸ್ಥಿತಿಗೆ ಹೋಗಕ್ ಸಾಧ್ಯ ನೋಡಿ. ಅದಕ್ಕೋಸ್ಕರ ಈಗ ನಿಯಮ ಅಂದ್ರೆ ಈ ಗುರುಗಳ ಮುಖೇನ ನೀವೇನು ಉಪದೇಶ ತಗೊಂಡಿರ್ತೀರಾ, ಕುಂಡಲಿನೋ, ರಾಜಯೋಗನೋ, ಅಥವಾ ಸಿದ್ಧ ಯೋಗನೋ, ಕ್ರಿಯಾಯೋಗನೋ, ಅಥವಾ ಬೇರೆ ಬೇರೆ ಏನೇನಿದೆ ಈ ಜಗತ್ತಲ್ಲಿ ಅನೇಕ ಇದೆ. ಒಂದೊಂದು ಆಶ್ರಮದಲ್ಲಿ ಒಂದೊಂದು ಗುರುಗಳದು ಒಬ್ಬೊಬ್ರದ್ದು ಒಂದೊಂದು ಪದ್ಧತಿ ಇದೆ. ನೀವೆಲ್ಲಾನ ಉಪದೇಶ ತಗೊಂಡಿರಿ.
ಯೋಗ್ಯವಾದ ಗುರು ಹತ್ರ ತಗೊಂಡಿರ್ಬೇಕು. ಅವರು ತಪಸ್ವಿ ಆಗಿರ್ಬೇಕು. ಏನೋ ಮೇಲ್ನೋಟಕ್ಕೆ ಶೋಕಿಗೋಸ್ಕರ ದುಡ್ಡು ಸಂಪಾದನೆ ಮಾಡೋದಕ್ಕೆ 10,000 ಕೊಡು, 20,000 ಕೊಡು, ಲಕ್ಷ ಕೊಡ್ರಿ, ನಿಮ್ ಕುಂಡ್ಲಿ ಜಾಗರಿ ಮಾಡ್ತೀನಿ, ಇಂಥವ್ರ ಹತ್ರ ಯಾರ ಹತ್ರನೋ ಹೋಗಿ ನೀವು ತಗೊಳ್ಬಾರ್ದು. ಎಲ್ಲಿ ಅಡ್ವರ್ಟೈಸ್ಮೆಂಟ್ಗಳು ಬಂದು ಅಡ್ವರ್ಟೈಸ್ಮೆಂಟ್ಗಳು ಕೊಟ್ಟಿ ನಮ್ಮನ್ನ ಬನ್ನಿ ಬನ್ನಿ ಅಂತ ಆನ್ಲೈನ್ ಮುಖಾಂತರ ಕರೀತಾರೆ ನೋಡಿ, ಅಲ್ಲೆಲ್ಲ ನಿಮ್ಗೆ ಡಗಲ್ಬಾಜಿನೇ, ಮೋಸನೇ, ವಂಚನೆನೇ. ಯಾರು ಉತ್ತಮವಾದ ಗುರು ಅಂತಂದ್ರೆ ಸರಳವಾಗಿರ್ತಾರೆ, ಯಾವುದೇ ವೇಷಭೂಷ ಧರಿಸಿರೋದಿಲ್ಲ, ಅಂಥವ್ರ ಹತ್ರ ಹೋಗಿ ಕರೆಕ್ಟಾದ ಕರೆಕ್ಟಾದ ನಿಯಮದ ಪ್ರಕಾರ ನೀವು ಇದನ್ನ ನಿಯಮನ ತಗೊಬೇಕು, ಅಂದ್ರೆ ಉಪದೇಶ ತಗೊಬೇಕು. ತಗೊಂಡು ನೀವು ತಪಸ್ಸಿಗೆ ಶುರು ಮಾಡಬೇಕು. ಆ ನಿಯಮನ ತಗೊಂಡಾಗ ಧಾರಣ ಮಾಡ್ಕೊಂಡು, ಅದನ್ನೇ ಧಾರಣ ಅಂದ್ರೆ ಧರಿಸೋದು ಅಂದ್ರೆ ನಾವು ಪ್ರಾಕ್ಟೀಸ್ ಶುರು ಮಾಡೋದು. ಪ್ರಾಕ್ಟೀಸ್ ನಿಯಮ ಅಂದ್ರೆ ಧಾರಣ ತಗೊಬೇಕು. ಧಾರಣ ಅಂದ್ರೆ ತಗೊಂಡು ನಾವು ಪ್ರಾಕ್ಟೀಸ್ ಶುರು ಮಾಡ್ತೀವಲ್ಲ, ಅದಕ್ಕೆ ಧಾರಣ ಅಂತ ಅನ್ನೋದು. ಧಾರಣ ತಗೊಂಡು ನಾವು ಅದನ್ನ ಪ್ರಾಕ್ಟೀಸ್ ಮಾಡ್ತಾ ನಮ್ಮ ಮನಸ್ಸಿಗೆ ಬರುವಂತ ಯೋಚನೆಗಳು, ಕೆಟ್ಟ ಆಲೋಚನೆಗಳು ಎಲ್ಲವೂ ಸಹ ಅದು ನಿಯಮಕ್ಕೆ ಬಂದು ತಲುಪ್ತದೆ. ಧಾರಣೆ ಧರಿಸಿ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ಧ್ಯಾನ ಸ್ಥಿತಿಗೆ ಹೋಗ್ತೀವಿ. ಧ್ಯಾನ ಅಂದ್ರೆ ಏನು ಫಸ್ಟ್ ನಾವು ಯೋಚನೆ ಮಾಡ್ಬೇಕು. ನಾವು ಏನ್ ಮಾಡ್ತೀವಿ, ಧ್ಯಾನ ಅಂದ್ರೆ ದೇವಸ್ಥಾನಗಳಿಗೆ ಹೋಗಿ ಕಣ್ಮುಚ್ಕೊಂಡು ಕುತ್ಕೊಂಡು ಓಂ ನಮ ಶಿವಾಯ ಓಂ ನಮ ಶಿವಾಯನೋ ಅಥವಾ ಯಾವ್ದಾನ ಎಣ್ಣೆದೇವ್ರ ಮಂತ್ರನೋ ಅಥವಾ ಏನೋ ಒಂದು ನಾರಾಯಣ ನಾರಾಯಣನ, ಗೋವಿಂದ ಗೋವಿಂದ, ರಾಧಾ ರಾಧಾ, ಕೃಷ್ಣ ಕೃಷ್ಣ, ಹರೇ ರಾಮ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ ಏನೋ ಒಂದು ಹೇಳ್ತಾ ಇರ್ತೀವಿ, ಧ್ಯಾನ ಮಾಡ್ತಾ ಇದೀವಿ ಅಂತ. ಅದ್ಯಾವುದೂ ಸಹ ಧ್ಯಾನ ಅಲ್ಲ. ಧ್ಯಾನ ಅಂತಂದ್ರೆ ನೋಡಿ, ನಮ್ಮ ದೇಹ ಏನಿದೆ ಭಗವಂತನಿಂದ ಬಂದಿರೋದು. ಭಗವಂತನಿಗೆ ನಮ್ಮ ದೇಹನ ದಾನ ಮಾಡೋದು. ನಮ್ಮ ಮನಸ್ಸು ನಮ್ಮ ಬುದ್ಧಿ ಏನಿದೆ, ನಮ್ಮ ಇಂದ್ರಿಯಗಳು ಏನಿದೆ, ಎಲ್ಲವನ್ನು ಸಹ ಭಗವಂತನೆಡೆಗೆ ಎಲ್ಲವನ್ನು ಸಹ ತಗೊಂಡೋಗಿ ಒಂದೇ ಕಡೆ ಏಕಾಗ್ರತೆ ತಗೊಂಡು ಭಗವಂತ ಎಲ್ಲಿದ್ದಾನೆ, ಭಗವಂತನೇನು ಉಪದೇಶದ ಮೂಲಕ ತೋರಿಸಿರ್ತಾರೆ, ಅದ್ರ ಏನು ಉಪದೇಶ ಇದೆ ಅದಕ್ಕೆ ಮಾತ್ರನೇ ಎಲ್ಲ ಚಿಂತನೆ, ಫುಲ್ ಮನಸ್ಸು ಬುದ್ಧಿ ಎಲ್ಲವನ್ನು ತಗೊಂಡೋಗಿ ಅಲ್ಲಿ ನಾವು ನಿಲ್ಲಿಸ್ಬೇಕು. ಅದು ಧ್ಯಾನ ಅಂತಂದ್ರೆ. ಆ ಧ್ಯಾನದ ಸ್ಥಿತಿ ಓದೋರು ಮಾತ್ರ ತಪಸ್ವಿಗಳಾಗಕ್ಕೆ ಸಾಧ್ಯ. ಅವ್ರು ಮಾತ್ರ ನೆಕ್ಸ್ಟ್ ಹೆಜ್ಜೆ ಏನಿದೆ ಅದು ಸಮಾಧಿ ಸ್ಥಿತಿ. ಸಮಾಧಿ ಸ್ಥಿತಿ ಅಂದ್ರೆ ನಾವು ಸತ್ತೋಗೋದಲ್ಲ ಅಥವಾ ಮುಕ್ತಿ ಮೋಕ್ಷಕ್ಕೆ ಹೋಗೋದಲ್ಲ. ಇದು ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಹೊರಗಡೆ ನಿಮ್ಗೆ ಇದೆಲ್ಲ ಯಾರು ಹೇಳ್ಕೊಡೋದಿಲ್ಲ, ಆದ್ರೂ ಸಹ ಎಲ್ಲರೂ ತಿಳಿಬೇಕು ಈ ಸತ್ಯಗಳು ಅನ್ನೋದಕ್ಕೋಸ್ಕರ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಸಮಾಧಿ ಅಂತಂದ್ರೆ ನಮ್ಮ ಮನಸ್ಸು ಬುದ್ಧಿ ಎರಡು ತಗೊಂಡೋಗಿ ನಮ್ಮ ಏನು ಧ್ಯಾನ ಮಾಡ್ತಾ ಇರ್ತೀವಿ, ಏನು ಗುರುಗಳ ಮುಖಾಂತರ ಉಪದೇಶ ತಗೊಂಡು ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ, ಅದಕ್ಕೆ ತಗೊಂಡೋಗಿ ನಿಲ್ಸೋದು. ಅದಕ್ಕೆ ತಗೊಂಡೋಗಿ ನಿಲ್ಲಿಸಿದಾಗ ನಮ್ಮ ಸುತ್ತಮುತ್ತ ಏನು ಯೋಚನೆ ಇದೆ, ಚಿಂತನೆ ಇದೆ, ಎಲ್ಲವೂ ಸಹ ಖಾಲಿ ಆಗ್ತದೆ. ತನ್ನಿಂದಲ್ಲಿ ಖಾಲಿ ಮಾಡ್ಕೊಳ್ಳೋದು. ನಮ್ಮಲ್ಲಿ ಏನು ಆಸೆ, ಅಹಂಕಾರ, ನನ್ ನಡಿಬೇಕು, ನಾನು ಅಷ್ಟು ಆಸ್ತಿ ಮಾಡ್ಬೇಕು, ಇಷ್ಟು ದುಡ್ಡು ಮಾಡ್ಬೇಕು, ನನಗೆ ಅದು ಗೊತ್ತು ಇದು ಗೊತ್ತು, ಎಲ್ಲವನ್ನೂ ಸಹ ಖಾಲಿ ಮಾಡ್ಕೊಳ್ಳೋದು. ಖಾಲಿ ಮಾಡ್ಕೊಂಡು ನಮ್ಮೊಳಗಡೆ ಈ ಜಗತ್ತಲ್ಲೆಲ್ಲ ಇದ್ದಾನೆ ಭಗವಂತ ಆತ್ಮರೂಪವಾಗಿ, ನಮ್ಮೊಳಗೂ ಆತ್ಮರೂಪವಾಗಿದ್ದಾನೆ. ನಮ್ಮೊಳಗಿರುವ ಆತ್ಮವನ್ನ ನಮ್ಮ ಬುದ್ಧಿ ಮತ್ತೆ ನಮ್ಮ ಮನಸ್ಸನ್ನು ತಗೊಂಡೋಗಿ ಆ ಭಗವಂತ ನಡೆ ಸೇರಿಸೋದು, ಆತ್ಮಕ್ಕೆ ಸೇರಿಸೋದು. ಅದು ಉಪದೇಶ ಕರೆಕ್ಟ್ ಆಗಿರೋ ಗುರು ಹತ್ರ ನೀವೇನ್ ತಗೊಂಡಾಗ ಅಲ್ಲಿ ಮಾತ್ರ ನಿಮ್ಗೆ ಮುಟ್ಟಿ ತೋರಿಸಿ ಅವ್ರು ಹೇಳ್ಕೊಟ್ಟಿರ್ತಾರೆ ನೋಡಿ. ಅಲ್ಲಿ ನೀವು ನಿಮ್ಮ ಬುದ್ಧಿ ಮತ್ತೆ ಮನಸ್ಸನ್ನು ತಗೊಂಡೋಗಿ ಸೇರಿಸಿದಾಗ ನೀವೇ ಸಾಕ್ಷಾತ್ ಭಗವಂತನ ಸ್ವರೂಪ ಆಗಿರ್ತೀರಾ. ತಪಸ್ಸಲ್ಲಿ ನೀವು ಸಮಾಧಿ ಸ್ಥಿತಿಗೆ ಹೋಗ್ತೀರಾ. ಅಂದ್ರೆ ನಿಮ್ಮ ಮನಸ್ಸು ಕೆಲಸ ಮಾಡ್ತಿರಲ್ಲ, ನಿಮ್ಮ ಬುದ್ಧಿ ಕೆಲಸ ಮಾಡ್ತಾ ಇರಲ್ಲ. ನಿಮ್ಮ ಮನಸ್ಸು ಬುದ್ಧಿ ತಗೊಂಡಾಗ ಆತ್ಮಕ್ಕೆ ಸೇರಿಸ್ತಿರ್ತೀರಾ. ಆ ಆತ್ಮ ಭಗವಂತನಿಂದ ಬಂದಿರೋದು. ಆ ಭಗವಂತನ ಅನುಭವ ಏನಿದೆ, ಆ ಅನುಭವ ಸ್ಥಿತಿ ತಲುಪ್ತೀರಾ. ಆ ಅನುಭವ ಸ್ಥಿತಿನೇ ಮುಕ್ತಿ ಮೋಕ್ಷ ಅಂತಂದ್ರೆ ಸಮಾಧಿ ಸ್ಥಿತಿ ಅಂದ್ರೆ. ನೋಡಿ ಸ್ನೇಹಿತರೆ, ಈ 8 ಸೂತ್ರಗಳು ಏನಿದೆ ಇವೆಲ್ಲವೂ ಸಹ ಯಾವುದೋ ಕಾಟಾಚಾರಕ್ಕೆ ಮಾಡೋದಲ್ಲ ಅಥವಾ ಬೇರೆ ಏನೋ ಅಲ್ಲ. ನೋಡಿ, ಬುದ್ಧಿಸಮ್ ಆಗಿರ್ಬೋದು, ಜೈನಿಸಮ್ ಆಗಿರ್ಬೋದು, ಏನೋ ಈ ಚಾರ್ವಾಕರಾಗಿರ್ಬೋದು, ಈ ತರ ಅನೇಕ ಏನು ರಾಜಯೋಗ ಆಗಿರ್ಬೋದು, ಬೇರೆ 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 ಪತಂಜಲಿ ಆಗಿರ್ಬೋದು, ಋಷಿಮುನಿಗಳಾಗಿರ್ಬೋದು, ಈ ಸಿದ್ಧರುಗಳಾಗಿರ್ಬೋದು, ಪ್ರತಿಯೊಬ್ಬರೂ ಸಹ ಸಾಧು ಸಂತರಾಗಿರ್ಬೋದು, ಎಲ್ಲರೂ ಸಹ ಇದನ್ನ ಲಕ್ಷಾಂತರ ವರ್ಷ, ಸಾವಿರಾರು ವರ್ಷದಿಂದ ಎಲ್ಲಿಂದ ಶುರು ಆಗಿದೆ, ಯಾರಿಂದ ಶುರು ಆಗಿದೆ ಅಂತ ಈಗಲೂ ಸರಿಯಾಗಿ ಯಾರಿಗೂ ಗೊತ್ತಿಲ್ಲ. ಪ್ರತಿಯೊಬ್ಬರು ಸಹ ಭಗವಂತನ ಮುಖೇನ ಬಂದಿದೆ, ಇದು ಈಶ್ವರದ ಮುಖೇಂದ್ರ ಬಂದಿದೆ. ಇದನ್ನೆಲ್ಲರೂ ಸಹ ಅನುಸರಿಸಿ ಪಾಲಿಸ್ತಾ ಇದ್ದಾರೆ. ಅಂಥವ್ರು ಯಾರ್ಯಾರು ಒಳ್ಳೊಳ್ಳೆ ಗುರುಗಳು ಸಿಕ್ಕಿ ತಗೊಂತಾರ, ಅವ್ರ ಒಳಗೆ ಸೀಕ್ರೆಟ್ ಆಗಿ ಅವ್ರ ಮನೆ ಒಳಗಡೆನೆ ಏಕಾಗ್ರತೆಯಿಂದ ಪಾಲಿಸಿ ಎಷ್ಟೋ ಜನ ಮನಸ್ಸಿಗೆ ಶಾಂತಿ ನೆಮ್ಮದಿ ತಗೊಂಡಿದ್ದಾರೆ. ಅವರು ಉತ್ತಮವಾದ ಬದುಕ್ತಾ ಇದ್ದಾರೆ. ಹೊರಗಡೆ ಜಗತ್ತಿಗೆ ನಿಮ್ಗೆ ಯಾರಿಗೂ ಗೊತ್ತಾಗೋದಿಲ್ಲ ಯಾರ್ಯಾರು ಏನ್ ಮಾಡ್ತಾ ಇದ್ದಾರೆ, ಯಾವ ತಪಸ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಅವ್ರ ಜ್ಞಾನ ಇದೆ ಅಂತ ಒಬ್ರಿಗೂ ಗೊತ್ತಾಗೋದಿಲ್ಲ. ಅವ್ರು ಯಾರಿಗೂ ತೋರ್ಸ್ಕೊಳಕ್ ಹೋಗೋದಿಲ್ಲ, ನನಗೆ ಅದು ಗೊತ್ತು ಅಂತ. ಗೊತ್ತಿಲ್ದಿರೋ ವಿಚಾರ ಬೇರೆಯವ್ರ ಹತ್ರ ಹೇಳಿದ್ರೆ ಅವ್ರು ಏನಂತ ನೋಡ್ತಾರೆ. ಈಗ UKG LKG ಮಗು ಹತ್ರ ಹೋಗ್ಬಿಟ್ಟು ನಾವು ಒಳ್ಳೆ ಯಾವ್ದನ್ನ ಡಿಗ್ರಿ ಪಾಠ ಮಾಡಿದ್ರೆ ಮಗು ಏನ್ ಗೊತ್ತಾಗುತ್ತೆ? UKG ಮಗು ಹತ್ರ ಯಾವ ರೀತಿ ಇರ್ಬೇಕು ಆ ರೀತಿ ಇರ್ತಾರೆ.
10ನೇ ಕ್ಲಾಸ್ ಮುಗುವತ್ರ ಯಾವ ರೀತಿ ಮಾತಾಡ್ಬೇಕು ಆ ರೀತಿ ಮಾತಾಡ್ತಾರೆ. ಡಿಗ್ರಿ ಅವ್ರು ಮಾತಾಡೋರ ಹತ್ರ ಮಾತಾಡ್ತಾರೆ. ಅವ್ರ ಮನಸ್ಥಿತಿ ಇರೋರು ಅವ್ರ ಮನಸ್ಥಿತಿ ಎರಡು ಒಂದೇ ಇರೋರ ಹತ್ರ ಮಾತ್ರ ಇದ್ರ ಬಗ್ಗೆ ಎಲ್ಲ ಹೊರಗಡೆ ಡಿಸ್ಕಸ್ ಮಾಡಿ ಮಾತಾಡ್ತಾರೆ. ಕೆಲ್ಸಕ್ಕೆ ಬರ್ದೇ ಇರೋರ ಹತ್ರ, ಉಪಯೋಗ ಬರ್ದೇ ಇರೋರ ಹತ್ರ, ಆಡ್ಕೊಂಡು ನಗಾಡೋರ ಹತ್ರ ಯಾರು ಸಹ ನಮ್ಗೆ ಅದು ಗೊತ್ತು ಇದು ಗೊತ್ತು ಅಂತ ಹೇಳ್ಕೊಳಕ್ ಹೋಗೋದಿಲ್ಲ. ಯಾರಾದ್ರೂ ನಮಗೆ ಅದು ಗೊತ್ತು ಇದು ಗೊತ್ತು ನಿಮ್ಗೆ ಏನಾದ್ರು ಮಾಡ್ತೀವಿ ಹೇಳ್ಕೊಡ್ತೀವಿ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಇಸ್ಕೊಂತಾರೆ ಅಂದ್ರೆ ಅವರೆಲ್ಲರೂ ಸಹ ಪುಸ್ತಕಗಳನ್ನ ಓದ್ಕೊಂಡ್ ಬಂದಿರ್ತಾರೆ. ಪುಸ್ತಕದ ಜ್ಞಾನ ಇಟ್ಕೊಂಡು ಯಾರಾನ ನಿಮ್ಗೆ ಸಾಧು ಸಂತರು ತರ ನಾವು ನಿಮ್ಗೆ ತಪಸ್ಸು ಹೇಳ್ಕೊಡ್ತೀವಿ, ಧ್ಯಾನ ಹೇಳ್ಕೊಡ್ತೀವಿ, ರಾಜಯೋಗ ಹೇಳ್ಕೊಡ್ತೀವಿ, ಹಠಯೋಗ, ಕ್ರಿಯಾ ಯೋಗ, ಕುಂಡ್ಲಿ ಜಾಗರಿ ಮಾಡ್ತೀವಿ ಅಂದ್ರೆ ಯಾರು ಸಹ ನಂಬೇಡಿ. ಅವರೆಲ್ಲರೂ ಸಹ ನಿಮ್ಮ ಅಡ್ಡದಾರಿಗೆ ತಂದು ನಿಮ್ನ ಹುಚ್ಚರನ್ ಮಾಡ್ತಾರೆ. ನೋಡಿ, ಮೂಲಾಧಾರದಿಂದ ಹಿಡಿದು ನಮ್ಮ ದೇಹದ ತಲೆವರೆಗೂ ಸಹ ಏನು 7 ಚಕ್ರಗಳಿರ್ತದೆ ಅದೆಲ್ಲ ಆಕ್ಟಿವಿಟಿ ಮಾಡ್ಬೇಕು ಅಂತಂದ್ರೆ ಅಷ್ಟು ಸುಲಭ ಅಲ್ಲ. ಬೇರೆ ಯಾರು ಗೊತ್ತಿಲ್ದಿರೋ ಹತ್ರ ನೀವು ಅದನ್ನೆಲ್ಲ ಉಲ್ಟಾ ಸೀದೆ ಮಾಡ್ತು ಅಂದ್ರೆ ನೀವು ಹುಚ್ಚರಾಗ್ಬೇಕಾಗತ್ತೆ. ಅರ್ಧ ಸಂಸಾರಕ್ಕೆ ಜೀವನಕ್ಕೂ ಬರಲ್ಲ ಅಥವಾ ತಪಸ್ ಜೀವಕ್ಕೂ ಬರಲ್ಲ. ಅದೆಲ್ಲ ತುಂಬಾ ಚೆನ್ನಾಗಿ ಸೂಕ್ಷ್ಮವಾಗಿ ಒಳ್ಳೆ ಗುರುಗಳ ಹತ್ರ, ಸಾಧು ಸಂತರ ಹತ್ರ, ಕರೆಕ್ಟ್ ಆಗಿರೋರ ಹತ್ರ, ಯೋಗ್ಯವಾಗೋರ ಹತ್ರ ನಿಧಾನ ಆದ್ರೂ ಪರವಾಗಿಲ್ಲ ಹೋಗಿ ಹುಡುಕಿ ಮಾಡಿ ತಗೊಂಡು ಒಂದು ಗುರು ಹತ್ರ ಕಲೀರಿ, ಒಂದು ಗುರು ಹತ್ರ ಇರಿ. ಎಲ್ಲರೂ ಸಹ ಉತ್ತಮವಾದ ಜೀವನ ನಡೆಸಬೇಕು ಅನ್ನೋದಕ್ಕೋಸ್ಕರನೇ ಈ ತಪಸ್ಸಾಗ್ಲಿ ಧ್ಯಾನ ಆಗ್ಲಿ ಇಷ್ಟೊಂದು ಸಾಧು ಸಂತರುಗಳೆಲ್ಲ ಮಾಡಿಟ್ಟಿರೋದು. ಮನುಷ್ಯ ಏನು ಇಲ್ಲಿ ಹುಟ್ಟಿರೋದು ಆಸೆಗೂ ಅಲ್ಲ ಅಥವಾ ದುಃಖ ಪಡೋಕ್ಕೂ ಅಲ್ಲ, ಸಮಾಧಾನವಾಗಿರೋದಕ್ಕೆ. ಆ ಸಮಾಧಾನವಾದ ಬದುಕು ಕಟ್ಕೊಬೇಕು ಅಂದ್ರೆ ನಮ್ಗೆ ಈ ಪುಸ್ತಕದ ಜ್ಞಾನ ಆಗ್ಲಿ, ಹೊರಗಡೆ ಜಗತ್ತಿನ ಏನು ಮೋಟಿವೇಶನ್ ಸ್ಪೀಚ್ ಆಗ್ಲಿ ಅಥವಾ ಯಾವ್ದಾನ ಬುಕ್ ಮಾತು ಏನು ಪ್ರವಚನಗಳು ಇವ್ಯಾವು ಕೆಲ್ಸಕ್ಕೆ ಬರೋದಿಲ್ಲ. ನೀವು ಹೊರಗಡೆ ನೋಡ್ತಾ ಇರೋದ್ನಲ್ಲ ಒಳಗಡೆ ತಿಳ್ಕೊಂಡು ನಿಮ್ಮೊಳಗೆ ನೀವ್ ಯಾರು ಅಂತ ಕಂಡ್ಕೊಳಕ್ ಹೋದಾಗ ಏನು ರಮಣ ಮಹರ್ಷಿಗೆ ಹೇಳ್ತಾರೆ, ನೀನ್ ಯಾರು ಅಂತ ತಿಳ್ಕೊ. ಅದೇ ಜ್ಞಾನ ಅಂದ್ರೆ ನಿಮ್ ಒಳಗಡೆ ಆಗ್ಬೇಕು. ನಿಮ್ ಒಳಗಡೆ ಏನು ಭಗವಂತ ಆತ್ಮಸ್ವರೂಪವಾಗಿರೋ ಭಗವಂತ ನೀವು ಕಂಡಾಗ ಮಾತ್ರ ನೀವ್ ಯಾರು ಅಂತ ನಿಮ್ಗೆ ಅರ್ಥ ಸಿಗೋದು. ಅದೇ ನಿಜವಾದ ನಿಮ್ ಹುಟ್ಟಿನ ಏನು ಕಾರಣ. ನೀವು ಆಸ್ತಿ ಮಾಡೋಕ್ಕೋ, ಸಂಪಾದನೆ ಮಾಡೋಕ್ಕೋ, ಮಕ್ಕಳು ಮಾಡೋದಕ್ಕೋ ಅಥವಾ ಪ್ರೀತಿ ಪ್ರೇಮ ಮಾಡೋದಕ್ಕೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಅಲ್ಲ. ನೀವ್ಯಾರು ಅಂತ ನೀವು ತಿಳ್ಕೊಳ್ಳೋದಕ್ಕೋಸ್ಕರನೇ ಮನುಷ್ಯ ಜನ್ಮ ಪಡೆದಿರೋದು. ಅದನ್ನ ಯೋಗ್ಯವಾದ ಗುರು ಹತ್ರ ಹೋಗಿ ಕಲ್ತ್ಕೊಂಡು ಪಡೆದಿ ಸಮಾಧಾನವಾಗಿಂದ ಬದುಕಿ, 4 ಜನಕ್ಕೆ ಉಪಯೋಗ ಆಗೋ ರೀತಿ ಬದುಕಿ, ಕುಟುಂಬಕ್ಕೋಸ್ಕರ ಬದುಕಿ, ದೇಶಕ್ಕೋಸ್ಕರ ಬದುಕಿ, ಯಾವುದೇ ರೀತಿ ನಿಮ್ಮ ದೇಹನ ಕೆಡಿಸ್ಕೊಳ್ದಿರಾ, ಯಾವುದೇ ರೀತಿ ಸಾಲ ಮಾಡ್ದಿರಾ, ಶುರುಟಿ ಆಗ್ತೀರಾ, ಸಾಲಕ್ಕೆ ಸಾಲ ಯಾರಿಗೂ ಕೊಡ್ದಿರಾ, ನೆಮ್ಮದಿಯಾದ ಬದುಕು, ಸಮಾಧಾನವಾದ ಬದುಕ್ದಾಗ ಮಾತ್ರ ಏನು ಎಲ್ಲಾರ ಮನೇನೂ ಸಹ ನಂದಾದೀಪವಾಗಿ ಋಷಿಗೂ ಏನು ಸಂಸಾರ ಇರ್ತದೆ ಆ ರೀತಿ ಪ್ರತಿಯೊಂದು ಮನೆಗಳು ಇರ್ತದೆ. ಯಾವ ಮನೆಯಲ್ಲೂ ಜಗಳ ಇರೋದಿಲ್ಲ, ಯಾವ ಮನೆಯಲ್ಲೂ ಏನು ಕಿರಿಕಿರಿ ಇರೋದಿಲ್ಲ, ಅನಾರೋಗ್ಯ ಇರೋದಿಲ್ಲ. ಎಲ್ಲವೂ ಸಹ ಈ ಏನು 8 ಸೂತ್ರಗಳಿದೆ, ಇದನ್ನ ಯಾರು ಪ್ರತಿಯೊಬ್ಬ ಮನೆಯಲ್ಲೂ ಎಲ್ಲರೂ ಅಳವಡಿಸ್ಕೊಂಡ್ಬಿಟ್ರೆ ಅಲ್ಲಿ ಅನಾರೋಗ್ಯನೂ ಇರಲ್ಲ, ಜಗಳನೂ ಇರಲ್ಲ, ಒತ್ತಡ ಇರಲ್ಲ, ಕಿರಿಕಿರಿ ಇರಲ್ಲ. ಎಲ್ಲರ ಮನೆಯಲ್ಲೂ ಒಳ್ಳೆ ಋಷಿಗಳ ಮನೆ ತರ, ಸಾಧು ಸಂತರ ಮನೆಗಳ ತರ ಆಗ್ಬಿಡ್ತದೆ. ಅಂತ ಮನೆಗಳು ಮಾತ್ರ ಯೋಗ್ಯವಾದ ಮನೆಗಳು, ಅಂತ ಸಂಸಾರ ಮಾತ್ರ ಯೋಗ್ಯವಾದ ಸಂಸಾರ. ಎಲ್ಲರೂ ಸಹ ಅನೇಕ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಭಾರತದಾದ್ಯಂತ ಅಲ್ದಿರ ವಿದೇಶದಲ್ಲೂ ಸಹ ಇದನ್ನೆಲ್ಲ ಕರೆಕ್ಟಾಗಿ ಕಲ್ತ್ಕೊಂಡು ಹೋಗಿ ಮಾಡ್ಕೊಂಡು ಪ್ರಾಕ್ಟೀಸು ಅವ್ರು ಪ್ರತಿದಿನ ಸಂತೋಷವಾಗಿದ್ದಾರೆ. ನೋಡಿ ಸ್ನೇಹಿತರೆ, ಪೂರ್ತಿ ವಿಡಿಯೋ ಸಂಪೂರ್ಣವಾಗಿ ನಿಮ್ಗೆಲ್ಲರಿಗೂ ನೀಟಾಗಿ ಅರ್ಥಗರ್ಭಿತವಾಗಿ ಮನಮುಟ್ಟುವಂತೆ ನನಗೆ ಗೊತ್ತಿರುವಂತ ಅನುಭವ, ನಾನು ಮಾಡಿರುವಂತ ಸಾಧನೆ ಪ್ರಕಾರ ಎಷ್ಟು ಗೊತ್ತೋ ನಿಮ್ಗೆ ಅಷ್ಟು ಹೇಳಿದ್ದೀನಿ. ನನಗೇನು ಎಲ್ಲ ಗೊತ್ತು ಅಂತ ನಾನೇನು ಬಂಡ ಏನು ಕುಚ್ಕೊಳಕ್ ನನಗೇನು ಇಷ್ಟ ಇಲ್ಲ. ಗೊತ್ತಿರೋ ಅಷ್ಟು ಹೇಳ್ಕೊಟ್ಟಿದ್ದೀನಿ. ಅನೇಕ ಬಿಟ್ಟಿರ್ತೀನಿ ಒಂದು ಮಾತಾಡೋ ಫ್ಲೋನಲ್ಲಿ, ಅರ್ಧ ಹೇಳಿರ್ಬೋದು, ಅರ್ಧ ಹೇಳ್ದಿರ ಇರ್ಬೋದು. ಅದು ಕೆಲವು ಆಚೆಗಡೆ ಹೇಳ್ದಿರೋಂಥ ರಹಸ್ಯ ಆಚೆಗಡೆ ಹೇಳಿರೋದಿಲ್ಲ. ಎಷ್ಟು ಬೇಕು ಸಾಮಾನ್ಯ ಜನಕ್ಕೆ ಅಷ್ಟು ಹೇಳಿರ್ತೀನಿ. ಮಾಹಿತಿ ಇಷ್ಟ ಆಯ್ತು ಅವ್ರೆ ನಿಮ್ಮ ಸ್ನೇಹಿತರು ಕುಟುಂಬಸ್ಥರು ಕಳಿಸ್ಕೊಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಓಂ ನಮಃ ಶಿವಾಯ. ಶಿವಾಯ ನಮಃ. ಆತ್ಮ ನಮಸ್ಕಾರ. ಏನಾರ ಪ್ರಶ್ನೆ ಇತ್ತು ಅಂದ್ರೆ ಕಮೆಂಟ್ ಮೂಲಕ ಕೇಳಿ ಸ್ನೇಹಿತರೆ, ಉತ್ತರ ಕೊಡ್ತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ.